ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ವೇರಿಯಸ್ ನ್ಯೂಸ್ ಪೇಪರ್ಸು, ಎಡಿಟೋರಿಯಲ್ಸು, ಮ್ಯಾಗ್ಝಿನ್ಸು ಇವನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ನ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತಂದ್ರೆ, ಅಕಾಡೆಮಿಕ್ ಲಾಯರ್ಸ್ ಅಂದ್ರೆ ಲಾ ಓದ್ಬಿಟ್ಟು ಯಾರು ಲಾ ಫೀಲ್ಡಲ್ಲೇ ಟೀಚಿಂಗ್ ಎಲ್ಲ ಮಾಡಿ ಅಕಾಡೆಮಿಕ್ಸ್ ಅಲ್ಲಿ ಇದಾರಲ್ಲ ಅವ್ರನ್ನ ಜಡ್ಜ್ ಮಾಡ್ಬೋದಲ್ಲ, ಅಥವಾ ಅವ್ರನ್ನ ಜುಡಿಷರಿಗೆ ತಗೊಬೋದಲ್ಲ, ಯಾಕೆ ತಗೊಂತಿಲ್ಲ ನೀವು ಅನ್ನೋದು ಈ ಆರ್ಟಿಕಲ್. ಹೌದಾ, ಇಂಡಿಯಾದಲ್ಲಿ ನಾವು ಆ ಥರ ಅಕಾಡೆಮಿಕ್ ಲಾಯರ್ಸ್ಗಳನ್ನು ಕೂಡ ಜಡ್ಜ್ ಮಾಡ್ಬೋದಾ? ಅದು ನಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಹೌದಾ, ಕ್ಯಾನ್ ವಿ ಡೂ ದಿಸ್? ಅದು ನಮಗೆ ಕ್ವಶನ್ ಮಾರ್ಕ್ ಇದೆ. ಸೊ ಹಾಗಾಗಿ ಇದು ಅರ್ಥ ಆಗ್ಬೇಕಂದ್ರೆ ನಾವು ಡೀಟೇಲ್ಡ್ ಇದನ್ನ ಅನಾಲಿಸಿಸ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 124. ದಟ್ ಈಸ್ ಆರ್ಟಿಕಲ್ 124 ಟಾಕ್ಸ್ ಅಬೌಟ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಟು ದಿ ಸುಪ್ರೀಂ ಕೋರ್ಟ್. ಹಾಗಾಗಿ ಅದು ನೋಡೋಣ. ಫಸ್ಟ್, ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಟು ದಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 124. ಆರ್ಟಿಕಲ್ 124 ಹೇಳುತ್ತೆ 7+1 ಜಡ್ಜಸ್ ಇರಬೇಕಂತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅಂದ್ರೆ 7 ಸುಪ್ರೀಂ ಕೋರ್ಟ್ ಜಡ್ಜಸ್ ಪ್ಲಸ್ ಈ 1 ಇದೆಯಲ್ಲ, ಈ 1 ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಈ ಟೋಟಲ್ 8 ಜಡ್ಜಸ್ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಪಾರ್ಲಿಮೆಂಟ್ ಆಮೇಲೆ ಲಾ ಎನಾಕ್ಟ್ ಮಾಡ್ಬಿಟ್ಟು 30+1 ಇರ್ಲಿ ಸ್ಟ್ರೆಂತ್ ಅಂತ ಅಂದ್ಬಿಟ್ಟು ಮಾಡಿರೋದು. ಇತ್ತೀಚೆಗೆ ನ್ಯೂಸ್ ಅಲ್ಲಿ ನೋಡಿದೀವಿ, ಸುಪ್ರೀಂ ಕೋರ್ಟ್ ಈಸ್ ಆನ್ ಫುಲ್ ಸ್ಟ್ರೆಂತ್ ಅಂತ ಅಂದ್ಬಿಟ್ಟು ಕೂಡ ನಾವು ಹೇಳಿದೀವಿ. ಆಯ್ತಾ? ಸೊ ಹಾಗಾಗಿ 30+1 ಇರ್ಲಿ ಅಂತ ಪಾರ್ಲಿಮೆಂಟ್ ಆಮೇಲೆ ಲಾ ಎನಾಕ್ಟ್ ಮಾಡಿದ್ದು. ಆದ್ರೆ ಇವತ್ತು ಕೂಡ ಒರಿಜಿನಲ್ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಷ್ಟಿದ್ದಾರೆ ಅಂತಂದ್ರೆ 7+1 ಇದೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಹೆಂಗ್ ಅಪಾಯಿಂಟ್ ಮಾಡ್ತಾರೆ? ಸುಪ್ರೀಂ ಕೋರ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್ ಆಗಲಿ, ಹೈಕೋರ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್ ಆಗಲಿ, ಅಥವಾ ಹೈಕೋರ್ಟ್ ಅಲ್ಲಿರುವಂತಹ ಜಡ್ಜ್ನ ಟ್ರಾನ್ಸ್ಫರ್ ಮಾಡೋದಾಗ್ಲಿ, ಮೂರು ಮಾಡುವಂಥದ್ದು ಪ್ರೆಸಿಡೆಂಟ್. ಹಾಗಾದ್ರೆ ಹೆಂಗ್ ಮಾಡ್ತಾರೆ? ಈಗ ಸುಪ್ರೀಂ ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 4 ಸೀನಿಯರ್ ಮೋಸ್ಟ್ ಜಡ್ಜ್ಗಳನ್ನ ಕೇಳ್ಬಿಟ್ಟು ಆತ ಅಪಾಯಿಂಟ್ ಮಾಡ್ತಾನೆ. ಈ 4 ಸೀನಿಯರ್ ಮೋಸ್ಟ್ ಜಡ್ಜ್ನ ಕೇಳಬೇಕು ಅನ್ನೋದನ್ನ 3 ಜಡ್ಜಸ್ ಕೇಸ್ ಅಂತ ಅಂದ್ಬಿಟ್ಟು ಆಯ್ತು. ಆ 3 ಜಡ್ಜಸ್ ಕೇಸ್ ಬೇಸಿಸ್ ಮೇಲೆ ಇದು ಬಂದಂಥದ್ದು. ನೆಕ್ಸ್ಟ್, ಹೈಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಬೇಕಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 2 ಸೀನಿಯರ್ ಮೋಸ್ಟ್ ಜಡ್ಜನ್ ಕೇಳ್ತಾನೆ. ಜೊತೆಗೆ ಆ ಸ್ಟೇಟಿನ ಗವರ್ನರ್ ಒಪಿನಿಯನ್ ಕೂಡ ಕೇಳ್ತಾನೆ. ಈ ಸ್ಟೇಟಿಗೆ ಈ ರೀತಿ ಆಗ್ತಾ ಇದ್ದೀನಿ ನಾನು, ಒಬ್ರು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗ್ತಿದ್ದೀನಿ ಅಂತ ಗವರ್ನರ್ ಒಪಿನಿಯನ್ ಕೇಳ್ತಾರೆ. ಅದೇ ಹೈಕೋರ್ಟ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ, ಒಂದು ಹೈಕೋರ್ಟಿಂದ ಒಂದು ಹೈಕೋರ್ಟಿಗೆ ಒಬ್ರು ಜಡ್ಜನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 4 ಸೀನಿಯರ್ ಮೋಸ್ಟ್ ಜಡ್ಜನ್ ಕೇಳ್ತಾರೆ. ಜೊತೆಗೆ 2 ಹೈಕೋರ್ಟ್ ಅಂದ್ರೆ ಈ ಉದಾಹರಣೆಗೆ ಅನ್ಕೊಳ್ರಿ, ಬೆಂಗಳೂರು ಹೈಕೋರ್ಟ್ ಇಂದ ಮಡ್ರಾಸ್ ಹೈಕೋರ್ಟಿಗೆ ಯಾರೋ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ದೆನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಜೊತೆಗೆ ಈ ಬೆಂಗಳೂರು ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ ಮಡ್ರಾಸ್ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರಿಬ್ರದ್ದು ಒಪಿನಿಯನ್ ತಗೊಂತಾರೆ. ಈ ರೀತಿಯಾಗಿ ಜಡ್ಜಸ್ ಗಳನ್ನ ಇಂಡಿಯಾದಲ್ಲಿ ಅಪಾಯಿಂಟ್ ಮಾಡುವಂಥದ್ದು, ಐದರ್ ಇಟ್ ಮೇ ಬಿ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ಹೈಕೋರ್ಟ್ ಜಡ್ಜ್. ದೆನ್ ಹಾಗಾದ್ರೆ ಈ ಜಡ್ಜಸ್ಗೆ ಏನ್ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳುವಂಥದ್ದು ಅದೇ ಆರ್ಟಿಕಲ್ 124(3) ಅಲ್ಲಿ ಹೇಳುತ್ತೆ. ಇಲ್ಲಿ ಏನ್ ಹೇಳ್ತಿದೆ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ಆತ 5 years ಹೈಕೋರ್ಟ್ ಜಡ್ಜ್ ಆಗಿರ್ಬೇಕಂತೆ. ಸರಿ, ಇಲ್ಲ ಅದಿಲ್ವಾ? ಹಂಗಾರೆ 10 years ಆತ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿರ್ಬೇಕಂತೆ. ಅದಿಲ್ವಾ? ಅಥವಾ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಆಗಿರ್ಬೇಕಂತೆ. ಆಯ್ತಾ? ಅದೇ ಹೈಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ 10 years ಜಡ್ಜ್ ಇನ್ ಲೋಯರ್ ಕೋರ್ಟ್, ಅಥವಾ 10 years ಪ್ರಾಕ್ಟೀಸ್ ಆಸ್ ಎ ಲಾಯರ್, ಅಥವಾ ಹೆಲ್ಡ್ ಜುಡಿಷಿಯಲ್ ಆಫೀಸ್ ಇನ್ ಟೆರಿಟರಿ ಆಫ್ ಇಂಡಿಯಾ. ಅದೇ ತರ ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ಬೇಕಂತಂದ್ರೆ ಆತ ಅಡ್ವೊಕೇಟ್ ಅಥವಾ ಪ್ಲೀಡರ್ ಬಿಫೋರ್ ದಿ ಕೋರ್ಟ್ ಫಾರ್ 7 years ಆಗಿರ್ಬೇಕು. ಆರ್ ಈ ಶುಡಂಟ್ ಆಲ್ರೆಡಿ ಬಿ ಇನ್ ದ ಸರ್ವಿಸ್ ಆಫ್ ಸೆಂಟ್ರಲ್ ಸ್ಟೇಟ್ ಅಲ್ಲಿ ಯಾವುದೇ ಸರ್ವಿಸ್ ಅಲ್ಲಿ ಇರಬಾರ್ದು, ಅಂತವ್ರನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಮಾಡ್ತಾರೆ. ಈಗ ಇವೆರಡು ನಮಗೀಗ ಈ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಇವೆರಡು ಇಂಪಾರ್ಟೆಂಟ್ ಇಲ್ಲ. ನಾವೀಗ ಇದನ್ನ ನೋಡೋಣ. ಇದನ್ನ ಮತ್ತೆ ರಿಪೀಟ್ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಂದ್ರೆ ಏನು? ಆತ 5 years ಹೈಕೋರ್ಟ್ ಜಡ್ಜ್ ಆಗಿ ಇರ್ಬೇಕಂತೆ. ಅದಿಲ್ಲ ಅಂದ್ರೆ, ಅಥವಾ 10 years ಯು ಶುಡ್ ಪ್ರಾಕ್ಟೀಸ್ ಆಸ್ ಎ ಲಾಯರ್ ಅಂತೆ. ಅದಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ, ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂದ್ರೆ ಏನು? ಇದ್ರದ್ದು ಏನ್ ಹೇಳ್ತಿರೋದು? ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂದ್ರೆ ಹೇಳ್ತಿರೋಂಥದ್ದೇ ಅದು, ದೇ ಆರ್ ನಥಿಂಗ್ ಬಟ್ ದಿ ವೆರಿ ಗುಡ್ ಹೈ ಪ್ರೊಫೈಲ್ ಅಕಾಡೆಮಿಕ್ ಲಾಯರ್ಸ್. ಅದೇ ಪ್ರೊವಿಷನ್ ಇರುವಂಥದ್ದು. ದೇರ್ ಫೋರ್ ಅಕಾಡೆಮಿಕ್ ಲಾಯರ್ಸ್ ಯಾರಿದಾರಲ್ಲ, ಅಥವಾ ಲಾ ಅಲ್ಲಿ ಓದ್ಕೊಂಡು ಅಕಾಡೆಮಿಕ್ಸ್ ಅಲ್ಲಿ ಅವರು ಪಾಠ ಮಾಡಿ ಅಥವಾ ಅದರಲ್ಲಿ ಅವರು ರಿಸರ್ಚ್ ಮಾಡಿ ಮಾಡ್ತಿದಾರಲ್ಲ, ಅಂಥವ್ರನ್ನು ಕೂಡ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಬೋದು. ಆ ಪ್ರಾವಿಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಅಂತಾನೆ ಈ ಆರ್ಟಿಕಲ್ ಹೇಳ್ತಾ ಇರೋಂಥದ್ದು. ಅರ್ಥ ಆಗ್ತಿದ್ಯಾ? ದೆನ್ ಈಗ ಇದನ್ನ ನೋಡೋಣ, ಹಂಗ್ ಮಾಡ್ಬೋದಾ? ಇಲ್ಲಿ ನೋಡಿ, ಆರ್ಟಿಕಲ್ 124(3) ಅಲ್ಲಿ ಸಿ ಅಲ್ಲಿ ಪ್ರೊವೈಡ್ಸ್ ದಟ್ ಎ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹೌದಾ? ಯಾರು ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಅಂದ್ರೆ ಎ ಲಾ ಪ್ರೊಫೆಸರ್. ಹಿ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಎ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಯಾಕೆ ಅಂತಂದ್ರೆ ಆತ ಥಿಯರಿ ಮತ್ತೆ ಕಾನ್ಸೆಪ್ಟ್ ಅಲ್ಲಿ ಭಾರಿ ಸ್ಟ್ರಾಂಗ್ ಇರ್ತಾನೆ. ನೀವು ಯಾರೋ ಒಬ್ರು ಪ್ರಾಕ್ಟೀಸ್ ಲಾಯರನ್ನ ಅಪಾಯಿಂಟ್ ಮಾಡೋದಕ್ಕೂ, ಅಥವಾ ನೀವು ಯಾರಾದರೂ ಒಬ್ರು ಇದರಲ್ಲಿ ಬಾರ್ ಕೌನ್ಸಿಲ್ ಅಲ್ಲಿ ಇರುವಂತವ್ರನ್ನ ಅಪಾಯಿಂಟ್ ಮಾಡೋದಕ್ಕೂ
ಈ ತರ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡೋದ್ರಲ್ಲಿ ಒಂದು ಫ್ರೆಶ್ ಔಟ್ಲುಕ್ ಸಿಗುತ್ತೆ. ದಟ್ ಈಸ್ ಫಾರ್ ದಿ ಜುಡಿಷರಿ ಅಂತ ಹೇಳ್ತಿರೋದು. ಈಗ ನಾವು ಹೇಳಿದ್ವಲ್ಲ, ಈಗ ಜುಡಿಷರಿ ಅಂದ್ರೆ ಅಪಾಯಿಂಟ್ ಮಾಡ್ಬೇಕಾದ್ರೆ ಸೀನಿಯರ್ ಮೋಸ್ಟ್ ಜಡ್ಜಸ್ ಎಲ್ಲ ಕೇಳ್ತಾರೆ. ಅಂಥದ್ರಲ್ಲಿ ಒಬ್ರು ಈ ತರ ಅಕಾಡೆಮಿಕ್ ಲಾಯರ್ ಅಥವಾ ಲಾ ಪ್ರೊಫೆಸರ್ ಇದ್ರು ಅಂತಂದ್ರೆ ಒಳ್ಳೆ ಥಿಯರಿ ಮತ್ತೆ ಕಾನ್ಸೆಪ್ಟ್ಸ್ ನಾಲೆಡ್ಜ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ ಕಾರಣಕ್ಕೆ ಅಪಾಯಿಂಟ್ಮೆಂಟ್ ಮಾಡಬೇಕು. ಹಾಗಾದ್ರೆ ಇಂಡಿಯಾದಲ್ಲಿ ಮಾಡ್ತಿದಾರ? ಇವತ್ತರೆಗೂ ಯಾವ ಲಾ ಪ್ರೊಫೆಸರ್ನೂ ಮಾಡಿಲ್ಲ. ಇಂಡಿಯಾದಲ್ಲಿ ಬಿಡ್ರಿ, ಇಂಟರ್ನ್ಯಾಷನಲ್ ಜುಡಿಷಿಯಲ್ ಅಥವಾ ಲೀಗಲ್ ಬಾಡೀಸ್ ಇದಾವಲ್ಲ, ದಟ್ ಈಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇರ್ಬೋದು, WTO ಕೋರ್ಟ್ಸ್ಗಳಿರ್ಬೋದು, ಇಲ್ಲೂ ಕೂಡ ಎಲ್ಲೂ ಅಪಾಯಿಂಟ್ ಮಾಡಿಲ್ಲ. ಫರ್ದರ್ ಈಗ ಇಂಡಿಯನ್ ಜುಡಿಷರಿಗೆ ಏನೋ ಒಂದು ಗೊಂದಲ ಆಯಿತು, ಪ್ರಶ್ನೆ ಆಯಿತು, ಯಾರಾದರೂ ಅಕಾಡೆಮಿಕ್ಸು ಅವ್ರಿಗಿವ್ರಿಗೆ ಕೇಳಬೇಕಂತಂದ್ರೆ ಈ ಲಾ ಪ್ರೊಫೆಸರ್ಸು ಇವ್ರನ್ನೆಲ್ಲ ಅಮಿಕಸ್ ಕುರಿಯಾ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅಮಿಕಸ್ ಕುರಿಯಾ ಅಂತಂದ್ರೆ ಇಟ್ ಈಸ್ ದ ಫ್ರೆಂಡ್ ಆಫ್ ದಿ ಕೋರ್ಟ್. ಇಲ್ಲಿದೆ ನೋಡಿ, ಅಮಿಕಸ್ ಕುರಿಯೆ ಅಂತಂದ್ರೆ ಫ್ರೆಂಡ್ ಆಫ್ ದಿ ಕೋರ್ಟ್ ಅಂತ. ಅಂದ್ರೆ ಕೋರ್ಟಿಗೆ ನೀನು ಇದನ್ನ ಅಡ್ವೈಸ್ ಮಾಡು ಅಂತ ಅಂದ್ಬಿಟ್ಟು ಅಪಾಯಿಂಟ್ ಮಾಡ್ತಾರೆ. ಆ ತರ ಕೂಡ ಅವ್ರನ್ನ ಅಪಾಯಿಂಟ್ ಮಾಡಿಲ್ಲ. ಇದು ಈ ತರ ಏನಾರ ಒಪಿನಿಯನ್ ಬೇಕು ಅಂದ್ರೆ ದೆನ್ ಬಾರ್ ಕೌನ್ಸಿಲಿಗೆ ಹೋಗ್ಬಿಟ್ಟು ಅಲ್ಲಿ ಇರೋಂಥ ಲಾಯರ್ಸ್ಗಳನ್ನೇ ಮಾಡ್ತಾರೆ ಹೊರತು ಯಾರು ಅಕಾಡೆಮಿಕ್ ಇರೋರನ್ನ ಮಾಡಲ್ಲ. ಸೊ ಹಾಗಾಗಿ ಹಂಗಾರೆ ಮಾಡೇ ಇಲ್ವಾ? ಮಾಡಿದರೆ ಕೆಲವೊಂದೊಂದು, ಅದು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಸರ್ಟೈನ್ ಜಡ್ಜಸ್ ಇಂಡಿವಿಜುವಲಿ ಅವರು ಇಲ್ಲ ಈ ತರ ಒಬ್ಬ ಅಕಾಡೆಮಿಕಲ್ ಸ್ಟ್ರಾಂಗ್ ಇದ್ದಾನೆ, ಅವನಿದ್ರೆ ಒಳ್ಳೇದು ಅಂತ ಅವ್ರು ಇಂಡಿವಿಜುವಲ್ ಜಡ್ಜಸ್ ಇನಿಷಿಯೇಟ್ ಮಾಡಿದ್ದಾರೆ ಹೊರತು ಯಾವುದೇ ಪ್ರಾವಿಷನ್ಸ್ ಜುಡಿಷರಿನಲ್ಲಿ ಇಲ್ಲ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಮಾಡ್ಬೇಕಾಯ್ತು, ಯೂಸ್ ಇದೆಯಾ? ಅಫ್ಕೋರ್ಸ್ ಯೂಸ್ ಇದೆ. ಅದಕ್ಕೋಸ್ಕರ ಒಂದು ಕೇಸ್ ಸ್ಟಡಿ ಹೇಳ್ತಿದ್ದಾರೆ. ಏನು ನೋವಾರ್ಟಿಸ್ ಕೇಸ್ ಅಂತ ಅಂದ್ಬಿಟ್ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವಿಚಾರವಾಗಿ ನೋವಾರ್ಟಿಸ್ ಕೇಸ್ ಅಂತ ಒಂದು ಫೇಮಸ್ ಜಡ್ಜ್ಮೆಂಟ್ ಆಯ್ತಾ. ಇದು ನೆಕ್ಸ್ಟ್ ಯಾವಾಗಾದ್ರೂ ನಾನು ಇದನ್ನ ಹೇಳ್ತೀನಿ, ಅಥವಾ ನಾನು ಸ್ಟ್ಯಾಟಿಕ್ ಕ್ಲಾಸಲ್ಲಿ ಆಲ್ರೆಡಿ ನೋವಾರ್ಟಿಸ್ ಕೇಸನ್ನು ಹೇಳಿರ್ತೀನಿ. ಸೊ ಇದು ಯಾವುದೋ ಒಂದು ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟಿಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ತುಂಬಾ ಡೀಟೇಲ್ಡ್ ಅನಾಲಿಸಿಸ್ ಬೇಕಾಗಿರುತ್ತೆ. ಅಂತ ಟೈಮ್ನಲ್ಲಿ ಯಾರನ್ನ ಅಪಾಯಿಂಟ್ ಮಾಡೋದು? ಈ ಬಾರ್ ಕೌನ್ಸಿಲ್ ಅವ್ರಿಗೆ ಗೊತ್ತಿರಲ್ಲ, ಬೇರೆ ಯಾರು ಗೊತ್ತಿರಲ್ಲ ಅಂದಾಗ ಅವಾಗ ಅಕಾಡೆಮಿಕ್ ಅಥವಾ ಲಾ ಪ್ರೊಫೆಸರ್ ಒಬ್ರು ಇರ್ತಾರೆ, ಶಮ್ನಾದ್ ಬಶೀರ್ ಅಂತ ಅಂದ್ಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅವ್ರ ಇನ್ಪುಟ್ಸ್ ಮೇಲೆ ಈ ಜಡ್ಜ್ಮೆಂಟ್ ಬಂದಂಥದ್ದು. ಇದು ಒನ್ ಆಫ್ ದಿ ಬೆಸ್ಟ್ ಜಡ್ಜ್ಮೆಂಟ್ ಇಂಡಿಯಾದಲ್ಲಿ ಬಂದಿರುವಂಥದ್ದು ವಿತ್ ರೆಸ್ಪೆಕ್ಟ್ ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ದಟ್ ಈಸ್ ಎವರ್ ಗ್ರೀನಿಂಗ್ ಆಫ್ ದಿ ಪೇಟೆಂಟ್ಸ್. ಅಥವಾ ಯಾವುದೋ ಒಂದು ಡ್ರಗ್ ಇರುತ್ತೆ, ಅದು ಪೇಟೆಂಟ್ ಇರುತ್ತೆ. ಆ ಡ್ರಗ್ಗಿಗೆ ಉದಾಹರಣೆಗೆ 50 ರೂಪಾಯಿಗೆ, ಯಾವುದೋ ಕೋವಿಡ್ ಇಂದು 50 ರೂಪಾಯಿ ಇರುತ್ತೆ ಅಂತ ತಿಳ್ಕೊಳ್ರಿ ಒಂದು ಟ್ಯಾಬ್ಲೆಟ್. ಸೊ ಅದಕ್ಕೆ ಪೇಟೆಂಟ್ ಇರುತ್ತೆ ಯಾವುದೋ ಕಂಪ್ನಿದು. ಆ ಕಂಪ್ನಿ ನಾನು ಕಮ್ಮಿಗೆ ಸೇಲ್ ಮಾಡಲ್ಲ, ನಾನು ದುಡ್ಡಾಗಿ ರಿಸರ್ಚ್ ಎಲ್ಲ ಮಾಡಿದ್ದೀನಿ ಅಂತ ಆ ಕಂಪ್ನಿ ಹೇಳುತ್ತೆ. ಆ ಕಂಪ್ನಿ ಹಂಗೆ ಹೇಳಿದಾಗ ಇಲ್ಲ ಜನಗಳು ಸಾಯ್ತಿದ್ದಾರೆ, ಆ ಕಾರಣಕ್ಕೋಸ್ಕರ ನೀನು ಇದನ್ನ ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಇದನ್ನ ಯಾವ್ದಾದ್ರು ಒಂದು ಲೋಕಲ್ ರ್ಯಾನ್ ಬ್ಯಾಕ್ಸಿನೋ ಈ ಕಂಪನಿ ಕೊಟ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸುವಂಥದ್ದು ಇದೆಯಲ್ಲ, ಅದನ್ನ ನಾವಿಲ್ಲಿ ಎವರ್ ಗ್ರೀನಿಂಗ್ ಅದನ್ನ ನಾವು ಕಂಪಲ್ಸರಿ ಲೈಸೆನ್ಸಿಂಗ್ ಅಂತ ಮಾಡ್ತೀವಿ. ಆ ಕಂಪಲ್ಸರಿ ಲೈಸೆನ್ಸಿಂಗ್ ವಿಚಾರವಾಗಿ ಇದು ನೋವಾರ್ಟಿಸ್ ಕೇಸ್ ಅಂತ ಬಂದಿದ್ದು. ಆ ನೋವಾರ್ಟಿಸ್ ಕೇಸ್ ಜಡ್ಜ್ಮೆಂಟ್ ಶಮ್ನಾದ್ ಬಶೀರ್ ಅನ್ನೋರು ಕೊಟ್ಟಿರುವಂಥದ್ದು, ಅಂದ್ರೆ ಅವ್ರ ಇನ್ಪುಟ್ಸ್ ಕೊಟ್ಟಿರುವಂಥದ್ದು. ಸೊ ನೋಡಿ, ಇಂಥ ದೊಡ್ಡ ಜಡ್ಜ್ಮೆಂಟ್ಗೆ ಲಾ ಪ್ರೊಫೆಸರ್ ಇನ್ವಾಲ್ವ್ ಆಗಿದ್ದಾರೆ. ಆಲ್ಸೋ ನೀವು ಅದರ್ ಕಾನ್ಸ್ಟಿಟ್ಯೂಷನ್ಸಿ ಕಂಪೇರ್ ಮಾಡಿದ್ರೆ US ಅಪಾಯಿಂಟ್ಸ್ ಲಾ ಪ್ರೊಫೆಸರ್ ಟು ಜುಡಿಷರಿ. US ಮಾಡುತ್ತದನ್ನ ಆಯ್ತಾ. ಅದರಿಂದ ನಮ್ಮ ಮೋದಿಜಿ ಇವಾಗ ಒಂದು ಪಾಸಿಟಿವ್ ಸ್ಟೆಪ್ ತಗೊಂಡಿದ್ದಾರೆ. ಏನ್ ತಗೊಂಡಿದ್ದಾರೆ ಅಂದ್ರೆ, ಇನ್ನ ಜುಡಿಷರಿ ಬಗ್ಗೆ ಮಾತಾಡಿಲ್ಲ ಅವರು. ಅವ್ರು ಹೇಳ್ತಿರೋದು ಏನಂತಂದ್ರೆ ಬ್ಯೂರೋಕ್ರಾಟ್ಸಿಗೆ ಲ್ಯಾಟ್ರಲ್ ಎಂಟ್ರಿ ಪ್ರೊವೈಡ್ ಮಾಡಬೇಕು ಅಂತ. ಬ್ಯೂರೋಕ್ರಾಟ್ಸಿಗೆ ಲ್ಯಾಟ್ರಲ್ ಎಂಟ್ರಿ ಅಂದ್ರೆ, ಈಗ ಯಾರೋ ಒಬ್ಬರಿಗೆ ವಯಸ್ಸಾಗೋಗ್ಬಿಡುತ್ತೆ, 6 ಅಟೆಂಪ್ಟ್ ಮುಗ್ದೋಗ್ಬಿಡುತ್ತೆ UPSC, ಆದ್ರೂ ಕೂಡ ಆತ ಟ್ಯಾಲೆಂಟೆಡ್, ಮುಂದೆ ಅವ್ನು ಎದರಲ್ಲೋ ರಿಸರ್ಚ್ ಮಾಡಿ ಅದು ಮಾಡಿ ಇದು ಮಾಡಿ ನಾಲೆಡ್ಜ್ ಗೇನ್ ಮಾಡಿರ್ತಾನೆ. ಅಂಥವ್ರನ್ನ ಲ್ಯಾಟ್ರಲ್ ಆಗಿ ಕರ್ಕೊಂಡ್ಬಂದ್ಬಿಟ್ಟು ಜಾಯಿಂಟ್ ಸೆಕ್ರೆಟರಿ ಅದು ಇದು ಮಾಡ್ಬಿಟ್ಟು ಆತನನ್ನ ಗೌರ್ಮೆಂಟ್ ಅಲ್ಲಿ ಹಿಡ್ಕೊಳೋ ತರ, ಅದಕ್ಕೆ ಲ್ಯಾಟರಲ್ ಎಂಟ್ರಿ ಅಂತ ಕರೀತಾರೆ. ಅದನ್ನಾದ್ರೂ ಮಾಡ್ಬೇಕಂತ ಇರುವಂತದ್ದು. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಕ್ವಾಲಿಫಿಕೇಶನ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಡ್ಜು, ಅದರಲ್ಲಿ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ರಿ, ಕೆಲವು ಕಡೆ ಎಮಿನೆಂಟ್ ಜುರಿಸ್ಟ್ ಅಂತ ಅಂದ್ಬಿಟ್ಟು ಕೂಡ ಹೇಳಿರ್ತಾರೆ. ಈ ವಿಚಾರವಾಗಿ ಬಂದಿರುವಂತದ್ದು. ಇಷ್ಟು ದಿನ ಯಾವ ಸ್ಟ್ಯಾಟಿಕ್ ಬುಕ್ ಅಲ್ಲೂ ಯಾವ ಕೋಚಿಂಗ್ ಸೆಂಟರ್ ನೋಡ್ಸಲ್ಲೋ ನಾನು ಇದನ್ನ ನೋಡಿಲ್ಲ. ಅರ್ಥ ಆಗ್ತಿದೆಯಾ? ಹಂಗಾಗಿ ಇಂಪಾರ್ಟೆಂಟ್. ಯಾಕೆ ನಾವು ನ್ಯೂಸ್ ಪೇಪರ್ಗಳನ್ನು ಓದಬೇಕು ಅನ್ನೋದು ಇದಕ್ಕೆ ಇಂಪಾರ್ಟೆಂಟು. ಆಮೇಲೆ ಕೆಲವರು ಯೂಟ್ಯೂಬ್ ಕಮೆಂಟ್ ಮಾಡಿದ್ರು, ಸರ್ ನೀವು ದ ಹಿಂದೂ ಅನಾಲಿಸಿಸ್ ಜೊತೆಗೆ ದ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನ ಅನಲೈಸ್ ಮಾಡಿ, ಅದ್ರ ಜೊತೆಗೆ ಒಂಚೂರು PIBನೂ ಹಾಕ್ಬಿಡಿ ಸರ್, ಅದ್ರ ಜೊತೆಗೆ ಒಂಚೂರು ನೀವು ಇದನ್ನ ಯೋಜನೂ ಮತ್ತೆ ಒಂಚೂರು ಕುರುಕ್ಷೇತ್ರನೂ ಹಾಕ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇಷ್ಟು ಡೀಟೇಲ್ಡ್ ಅನಾಲಿಸಿಸ್ ನಮಗೆ ಇದನ್ನ ಮಾಡ್ಕೋತಾ ಹೋದ್ರೆ ಇಡೀ ಜೀವನ ಕರೆಂಟ್ ಅಫೇರ್ಸ್ ಅಲ್ಲೇ ಇರುತ್ತೆ. ಅಫ್ಕೋರ್ಸ್ ದ ಹಿಂದೂನ ಹಿಡ್ಕೊಂಡು ಅನಾಲಿಸಿಸ್ ಮಾಡಿದ್ರು, ಈಗ ಡೀಟೇಲ್ಡ್ ಅನಾಲಿಸಿಸ್ ನಾನು ಏನ್ ಮಾಡ್ತಿದ್ದೀನಲ್ಲ, ಇದಕ್ಕೆ ಬೇರೆ ಎಲ್ಲಾ ಕಡೆಯಿಂದ ಸೋರ್ಸ್ ಇಂದ ಇನ್ಫಾರ್ಮೇಶನ್ ಹಾಕಿ ಮಾಡ್ತಿರುವಂತದ್ದು. ಹಾಗಾಗಿ ಡೀಟೇಲ್ಡ್ ಅನಾಲಿಸಿಸ್ ನಮಗೆ ಬೇರೆ ಬೇರೆ ಅನ್ವಾಂಟೆಡ್ ಆಗಿ ನೀವು ದಿನನಿತ್ಯ ನೀವು ಒಂದು 10 ನ್ಯೂಸ್ ಪೇಪರ್ ಓದಿ ನೀವು ಜೀರ್ಣಿಸ್ಕೊಳಕ್ಕಾಗಲ್ಲ. ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ ಸೇಮೆ 1-2 ಪಾಯಿಂಟ್ ಜಾಸ್ತಿ ಇರುತ್ತೆ. ಬಟ್ ಎಕ್ಸಾಮಿಗೆ ನಮಗೆ ಬೇಕಾಗಿರೋಷ್ಟು ಇಷ್ಟು. ಹಾಗಾಗಿ ನಾನು ಎಷ್ಟು ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ ಅಷ್ಟು ನೀವು ಚುಪ್ ಕಲ್ದಿರಿ, ಅಷ್ಟು ಸಾಕು ಈ ಆರ್ಟಿಕಲ್ ಬಗ್ಗೆ. ಈಗ ನಾವೇನ್ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈ ರೀತಿಯಾಗಿ ಅಟ್ಲೀಸ್ಟ್ 750+ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಗಳು ನಮಗೆ 1 ಇಯರ್ಗೆ ಅವೈಲೇಬಲ್ ಇರುತ್ತೆ. ಈ ಎಲ್ಲಾ ಟಾಪಿಕ್ಸ್ ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸಿಸ್ ಆಫ್ ಕರೆಂಟ್ ಇಶ್ಯೂಸ್ 2020 ಅನ್ನೋ ಕೋರ್ಸ್ ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ದೆನ್ ನಾವು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ನೀವು ಈ ರೀತಿಯಾಗಿ ನೋಡ್ಕೊಂತ ಬರ್ಬೋದು. ಆ ಎಲ್ಲಾ ಟಾಪಿಕ್ಸ್ ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಬೈಫರ್ಕೇಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.